ಮಾಡೋನು, ಬಿಲ್ಡಿಂಗ್ ಕಟ್ಟೋನು, ಪೌರ ಕಾರ್ಮಿಕ, ಕೃಷಿ ಕಾರ್ಮಿಕ, ಗಾರ್ಮೆಂಟ್ ಕಾರ್ಮಿಕ, ರಸ್ತೆ ಕೆಲಸ ಇವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡೆ ನಿಮ್ಮ ಮನೆಯ ಜ್ಯೋತಿಯನ್ನ ಬೆಳೆಸಲಿಕ್ಕೆ, ನಿಮ್ಮ ಮನೆಗಳಲ್ಲಿ 1200 ಯೂನಿಟ್ ವರೆಗೂ ಕೂಡ ಕೊಡ್ಲಿಕ್ಕೆ, ನಿಮ್ಮ ಹೆಣ್ಮಕ್ಳ ಯಾರು ಮನೆ ಯಜಮಾನರಿಗೆ 1,26,00,000 ಹೆಣ್ಮಕ್ಳಿಗೆ ನೇರ ಸಹಾಯವನ್ನು ಮಾಡಲಿಕ್ಕೆ, ಹೆಣ್ಮಕ್ಳು ರಸ್ತೆ ಓಡಾಡ್ಲಿಕ್ಕೆ. ನಾನು ಮನೆಯೆಲ್ಲ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ, ಕೇಳ್ತಾ ಇದ್ದೆ. ಮೊದಲೆಲ್ಲ ಬೆಂಗಳೂರು ಬೀದರು ಬರ್ಬೇಕಾದ್ರೆ 6 ತಿಂಗಳು, ವರ್ಷಕ್ಕೋ 2 ವರ್ಷಕ್ಕೋ ಒಂದ್ಸತಿ ನಂಟಿಸ್ತಾನ ಸಂಬಂಧ ಇಲ್ಲಿ ಮಾಡುವಂತ ಕೂಲಿ ಮಾಡೋರು ಹೆಣ್ಮಕ್ಳು ಅವರೆಲ್ಲ ವರ್ಷಕ್ಕೆ 2 ವರ್ಷಕ್ಕೆ ಹೋಗ್ತಿದ್ರಂತೆ. ಈಗ 3 ತಿಂಗಳು 4 ತಿಂಗಳು ಒಂದ್ಸತಿ ಹೋಗಿ ಊರಿಗೆ ಹೋಗಿ 2 ದಿನ ರಜೆ ಹಾಕ್ಬಿಟ್ಟು ರಾತ್ರಿ ಹೋಗಿ 2 ದಿನ ಕೆಲಸ ಮಾಡ್ಬಿಟ್ಟು ವಾಪಸ್ ಬಂದು ಇಲ್ಲಿ ಅವರ ಬದುಕನ್ನ ನೋಡ್ತಾ ಇರುತ್ತೆ. ಒಂದೊಂದು 3,000 ಸಾವಿರ ರೂಪಾಯಿ ದುಡ್ಡು ಉಳಿತದಂತೆ. ಆ ರೀತಿ ಅವರು ನೆನೆಸ್ಕೊಳ್ತಾ ಒಂದು ಇತಿಹಾಸ ಇದೆ. ನಾನು ಸರ್ವೆ ಮಾಡಿಸಿದ್ದೇನೆ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ನಲ್ಲಿ. ಒಂದು ಸರ್ವೆ ಮಾಡಿಸಿದ್ದೇನೆ. ಸರ್ವೆ ಅಂದ್ರೆ ಯಾವ ರೀತಿ ನಮ್ಮ ಗ್ಯಾರಂಟಿಗಳಿಂದ ಬದುಕು ಬದಲಾವಣೆ ಆಗಿದೆ ಅಂತೇಳಿ. ವಿಶೇಷವಾಗಿ 6-7 ಸಾವಿರ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಸರಾಸರಿ 5 ಸಾವಿರ ರೂಪಾಯಿ ಅಷ್ಟು ಇವತ್ತು ಅನುಕೂಲ ಆಗ್ತಾ ಇದೆ. ಇವತ್ತು ಗ್ಯಾಸ್ ಬೆಲೆ ಹೆಚ್ಚಿದ್ದಾರೆ, ಗ್ಯಾಸ್ ಬೆಲೆನ ಇವತ್ತು ಹೆಚ್ಚಿದ್ದಾರೆ. ನೀವೆಲ್ಲ ಗಮನಿಸಿದ್ದೀರಿ ಗ್ಯಾಸ್ ಬೆಲೆ ಬಗ್ಗೆ ಇವತ್ತಿಂದ ಹೆಚ್ಚಿಗೆ ಆಗಿದೆ. ಈಗ ನಿನ್ನೆ ಎಲೆಕ್ಷನ್ ಇತ್ತು, ನಿನ್ನೆವರೆಗೂ ಮಾತಾಡಲಿಲ್ಲ ಅವರು. ಯಾವ ಪಕ್ಕ ರಾಜ್ಯಗಳ ಜೊತೆ, ಪಕ್ಕದ ದೇಶಗಳ ಜೊತೆ, ಪಕ್ಕದ ದೇಶಗಳ ಜೊತೆ ಒಂದೊಂದು ರಾಜ್ಯ ಇದ್ದಷ್ಟು ದೇಶಗಳಿವೆ. ನಮ್ಮ ಪಕ್ಕದ ಮನೆ ಜೊತೆನೂ ಕೂಡ ಒಳ್ಳೆ ಸಂಬಂಧವನ್ನ ಬಿಜೆಪಿ ಸರ್ಕಾರ ಉಳಿಸ್ಕೊಳ್ಳಿಲ್ಲ. ನಮ್ಮ ಪಾಲಿಸಿ ಏನು ಫಾರಿನ್ ಪಾಲಿಸಿಗಳಿತ್ತೋ, ನೇಪಾಳು ಇಲ್ಲ, ಈ ಕಡೆ ನಮ್ಗೆ ಚೈನಾನೂ ಇಲ್ಲ, ಬಾಂಗ್ಲಾದೇಶೂ ಇಲ್ಲ, ಶ್ರೀಲಂಕಾ ಇಲ್ಲ, ಪಾಕಿಸ್ತಾನ ಇಲ್ಲ, ಯಾರು ಬರ್ಮಾನೂ ಇಲ್ಲ. ಯಾರು ಕೂಡ ನಮ್ಮ ಜೊತೆ, ನಮ್ಮ ಪಕ್ಕದ ಮನೆಯವ್ರ ಜೊತೆ ಒಂದು ಒಳ್ಳೆ ಸಂಪರ್ಕವನ್ನು ಇಟ್ಕೊಳಕ್ ಮಾಡಕ್ಕಾಗಿಲ್ಲ. ಇರಾನ್ ಜೊತೆ ನಮ್ಗೆ ಒಳ್ಳೆ ಸಂಪರ್ಕ ಇತ್ತು. ಅವರ ವಿದ್ಯಾರ್ಥಿಗಳೆಲ್ಲ ಬಂದು ನಮ್ಮ ಬೆಂಗಳೂರಲ್ಲಿ ಓದ್ತಾ ಇದ್ರು. ಎಲ್ಲ ನಮ್ಮ ಕಾಲೇಜುಗಳಲ್ಲೆಲ್ಲ ಬಂದು ಇರಾನೀಸ್ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರು 1000 ಜನ ಇಂಜಿನಿಯರ್ಗಳು ಹೋಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಿದೆ. ಅಂತ ಸಂಬಂಧ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತಿತ್ತು. ಇವತ್ತೆಲ್ಲ ನಾವೆಲ್ಲ ಇವತ್ತು ದೂರವನ್ನ ಮಾಡಿದ್ದೇವೆ. ಸೊ ಹಂಗೆ, ಯಾಕೆಂದ್ರೆ ಯಾವುದೇ ದೇಶ ಕಟ್ಟಬೇಕಾದ್ರೆ, ಒಂದೊಂದು ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ ಫೌಂಡೇಶನ್ ಹೆಂಗೆ ಮುಖ್ಯನೋ ಹಂಗೆ ಪ್ರತಿಯೊಬ್ಬರ ಬೇರೂರಿನಿಂದ ಇವತ್ತು ನಾವೆಲ್ಲರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ನಾವು ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಸೊ ಅದರಿಂದ ನಮ್ಮ ಸರ್ಕಾರ ಇವತ್ತು ನಿಮ್ಮೆಲ್ಲರ ಬದುಕಿಗೆ ಅನೇಕ ಕಾನೂನುಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಇಲ್ಲಿವರೆಗೂ ಕೂಡ ಯಾರೋ ಒಂದು ಹೆಣ್ಣು ಮಗಳಾಗ್ಲಿ, ಒಬ್ಬ ಕಾರ್ಮಿಕ ನಮ್ಮ ಗ್ಯಾರಂಟಿಗಳನ್ನ ವಿರೋಧ ಮಾಡಲಿಲ್ಲ. ಇವತ್ತು ಬಿಜೆಪಿ ಜನತಾದಳ ಎಲ್ಲ ಕಾರ್ಯಕರ್ತರು ಮಾತಾಡ್ತಾರಲ್ಲ, ಲೀಡರ್ಗಳು, ಅವರ ಗ್ಯಾರಂಟಿಗಳನ್ನ, ನಮ್ಮ ಗ್ಯಾರಂಟಿಗಳನ್ನ ವಾಪಸ್ ಬಿಟ್ಬಿಡ್ಲಿ, ಸರೆಂಡರ್ ಮಾಡ್ಬಿಡ್ಲಿ, ಟೀಕೆ ಮಾಡೋರು ನಾನು ನೋಡ್ತಾ ಇದ್ದೀನಿ. ನಾನು ಮಂಗಳೂರಿಗೆ ಹೋಗಿದ್ದೆ, ಉಡುಪಿಗೆ ಹೋಗಿದ್ದೆ. ಉಡುಪಿಯಲ್ಲಿ ನಮ್ಮೊಬ್ರು ಗೆಲ್ಲಿಲ್ಲ, ಮಂಗಳೂರಲ್ಲಿ 2 ಗೆದ್ದಿದ್ದಾರೆ. ಈಗ ಅಲ್ಲೇ ಫಸ್ಟ್ ಕ್ಯೂ ತಗೊಳ್ಕೊಂಡು ನಾವು ಸಮಾವೇಶ ಮಾಡೋದು ಮೈಸೂರಿನಲ್ಲಿ. ಬಹುಶಃ ಫಸ್ಟ್ ಕ್ಲಾಸ್ ಟಿವಿಗಳು ಹಾಕೊಂಡು ಅವರೇ ಕಾರ್ಯಕ್ರಮನ ವೀಕ್ಷಣೆ ಮಾಡೋದು. ಅವ್ರ MLAಗಳು ಹೋಗ್ಬೇಡ ಅಂತಂದ್ರು ಅವ್ರು ಯಾರು ಮಾತು ಕೇಳಲಿಲ್ಲ. ನೆಕ್ಸ್ಟ್ ಎಲೆಕ್ಷನ್ ನನಗೆ ನಂಬಿಕೆ ಇದೆ, ಬಹುಶಃ ಅಲ್ಲೇ 2 ಕ್ಷೇತ್ರದಿಂದ ಕನಿಷ್ಠ 10 ಸೀಟು ನಾವು ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನನಗೆ ಕಾಣ್ತಾ ಇದೆ. ನಾನು ನಮ್ಮ ಕಾರ್ಮಿಕರಿಗೆ, ಮುಖಂಡರಿಗೆ ಇಲ್ಲಿ ಯಾರು ಬಂದಿದ್ದೀರಿ, ನೀವು ಬೂತ್ ಆಯ್ಕೆ ಮಾಡ್ಕೋಬೇಕು. ನೀವು ಒಂದೇ ಬೂತ್, ನಿಮ್ದೇ ಬೂತ್ ಆಯ್ಕೆ ಮಾಡ್ಕೊಳ್ಳಿ. ಪಕ್ಕದ ಬೂತ್ ನೀವೇನು ಹೋಗ್ಕೋಬೇಡಿ. ನಿಮ್ಮ ಬೂತ್ ಅನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಬೂತ್ ನಲ್ಲಿ ಸಂಘಟನೆ ಮಾಡಿ, ನಾವು ಯಾರು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಆ ಹೆಣ್ಮಕ್ಳು, ಆ ಕಾರ್ಮಿಕರು ಯಾರು ದುಡಿತಾ ಇದ್ದೀರಿ, ಯಾರು ಶ್ರಮ ಮಾಡ್ತಾ ಇದ್ದೀರಿ, ಅವರು ಭೂಮಿಲಿ ಕೆಲಸ ಮಾಡ್ತಾ ಇರ್ಬೋದು, ಮನೆ ಕೆಲಸ ಮಾಡ್ಬಾರ್ದು, ಡ್ರೈವಿಂಗ್ ಮಾಡ್ತಾ ಇರ್ಬೋದು, ಯಾವುದೇ ಇರಲಿ, ಅವ್ರನ್ನ ಸಂಘಟನೆ ಮಾಡಿ ಅವ್ರನ್ನ ಮನವನ್ನು ಹೋಲಿಸಿ
ಉಪಕಾರ ಸ್ಮರಣೆಯನ್ನು ನೀವು ಇಟ್ಕೊಳ್ಬೇಕು ಅಂತೇಳಿ ನೀವು ತಿಳಿಸಿದಾಗ ಮಾತ್ರ ನಿಮ್ಗೆ ಒಂದು ದೊಡ್ಡ, ಯಾಕೆಂದ್ರೆ ಯಾರು ಶ್ರಮದಿಂದ ದುಡಿತಾ ಇದ್ದಾರೆ, ಕೂಲಿ ಮಾಡ್ತಾ ಇದ್ದಾರೆ, ಅವರ ಸ್ವಾಭಿಮಾನದ ಬದುಕಲ್ಲ. ನಾವು ಅವನು ಕೂಲಿ ಮಾಡ್ತಾ ಇದ್ದಾನೆ, ಅವನು ಇಟ್ಕೆ ಮಾಡ್ತಾ ಇದ್ದಾನೆ, ಅವನು ಕಸ ಗುಡಿಸ್ತಾ ಇದ್ದಾನೆ ಅನ್ನೋದಲ್ಲ. ಇದು ಮಾನವೀಯತೆ ಪ್ರಶ್ನೆ. ಇದು ಒಬ್ಬ ಸ್ಟೇಜ್ ಮೇಲೆ ಕೂತ್ಕೊಳ್ಬಹುದು, ಅವನು ಸ್ಟೇಜ್ ಮೇಲೆ ಕೂತಿರೋನ್ಕಿನ್ನ ಕೆಳಗಡೆ ಕಸ ಗುಡಿಸೋದು ಬಹಳ ಮುಖ್ಯ ನಮ್ಮ ಸರ್ಕಾರಕ್ಕೆ. ಇದು ಬಹಳ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಪುರುಷಾಂಗೌಡರು ಹೇಳಿದಂಗೆ 12,500 ಬೆಂಗಳೂರು ನಗರದ ಪೌರ ಕಾರ್ಮಿಕರಿಗೆ ಇವತ್ತು ಅವ್ರಿಗೆ ನಾವು ಸಹಾಯ ಮಾಡಿ ಪರ್ಮನೆಂಟ್ ಮಾಡಿ ಒಬ್ಬೊಬ್ಬರಿಗೆ 30,000 ರಿಂದ 45,000 ರೂಪಾಯಿ ಸಂಬಳ ಬರೋ ರೀತಿ ಮಾಡಿಕೊಂಡು ಇವತ್ತು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಾನು ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆಯವ್ರನ್ನ ನಾವು ನೆನೆಸ್ಕೊಳ್ಬೇಕು. ಇಡೀ ದೇಶದ ಕಾರ್ಮಿಕ ಇಲಾಖೆಗೆ ಒಂದು ಹೊಸ ತಿರುವನ್ನ ಕೊಟ್ಟಂತು. ಇವತ್ತು ಎಲ್ಲ ಕಾರ್ಮಿಕರು ESI ಯಾರು ಇಟ್ಕೊಂಡಿದ್ದಾರೆ, ಅವ್ರ ಎಲ್ಲ ಕಾಲೇಜ್ಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಆಗಿ ಪರಿವರ್ತನೆ ಮಾಡಿ ಬರೀ ಕಾರ್ಮಿಕರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಅನ್ನ ಕೊಡುವಂತ ಒಂದು ಐತಿಹಾಸಿಕ ತೀರ್ಮಾನ. ನೀವು ಯಾರು ಮೆಡಿಕಲ್ ಕಾಲೇಜ್ಗಳು ಇವತ್ತು ESI ಆಸ್ಪತ್ರೆಗಳಾಗಿದೆ, ನೀವು ಯಾರು ಗಮನಿಸಿದ್ದೀರಿ ಅಂತ ಕಾಣ್ತದೆ. ರಾಜಾಜಿನಗರದಲ್ಲಿ ಹಿಂಗೆ ನಾವೆಲ್ಲ ವಿದ್ಯಾಭ್ಯಾಸ ಮಾಡಿದಾಗ ನೋಡಿದ್ದು. ಈಗ ಅದು ಹೊಸ ರೂಪ ಬಂದ್ಬಿಟ್ಟಿದೆ. ಅದಕ್ಕೆ ನೀವು ಗುಲ್ಬರ್ಗಾದಲ್ಲಿ ನೀವು ಬಹಳ ಜನ ಇದ್ದೀರಲ್ಲ, ಗುಲ್ಬರ್ಗ ಕಡೆಯವರು, ಯಾವ ರೀತಿ ಬಿಲ್ಡಿಂಗ್ ಬಂದಿದೆ, ವಿಧಾನಸೌಧಕ್ಕಿಂತ ದೊಡ್ಡದಾಗಿದೆ ಆ ಬಿಲ್ಡಿಂಗ್. ನಾನೊಂದು ಕಾನ್ಫರೆನ್ಸ್ ಮಾಡಿದೆ, ನಮ್ಮ ಲೈನ್ಮೆನ್ ಕಾನ್ಫರೆನ್ಸ್ ಅಲ್ಲಿ. ಬಹುಶಃ ಇಡೀ ರಾಜ್ಯದಲ್ಲಿಲ್ಲ ಅಂತ ಒಂದು ಹಾಲು, ಅಲ್ಲಿ ಕಟ್ಟಿದಂತ ಒಂದು ಹಾಲು, ಈ ರೀತಿ ಏನ್ ಹಾಲ್ ಇದೆಯಲ್ಲ, ಒಂದು 2,500 ಜನ ಸ್ಟೇಟ್ ಲೆವೆಲ್ ಒಂದು ದೊಡ್ಡ ಕಾನ್ಫರೆನ್ಸ್ ಮಾಡಬಹುದು. ಆ ರೀತಿ ಮಾಡಿ ಅಲ್ಲಿ ಹಾಸ್ಪಿಟಲ್ ಕಟ್ಟಿ, ಬಿಲ್ಡಿಂಗ್ಗಳು ಕಟ್ಟು, ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ, ಆಗ ಸೋನಿಯಾ ಗಾಂಧಿ ಅವರು ಬಂದು ಅದನ್ನ ಉದ್ಘಾಟನೆ ಮಾಡಿದಂತ ಇತಿಹಾಸ ಇದೆ. ಸೊ ಹಂಗೆ ಇವತ್ತು ನಾವು ಕಾರ್ಮಿಕರ ಬದುಕಿನಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ. ಕಾರ್ಮಿಕರ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ. ನಾನು ಆಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಅಂದ್ರೆ ಅರ್ಥ, ಒಬ್ಬ ರೈತ ಇರ್ಬೋದು, ಒಬ್ಬ ಕಾರ್ಮಿಕ ಇರ್ಬೋದು, ಒಬ್ಬ ಸೈನಿಕ ಇರ್ಬೋದು, ಒಬ್ಬ ಶಿಕ್ಷಕ ಇರಬಹುದು, ಒಬ್ಬ ವರ್ತಕ ಇರ್ಬೋದು, ಎಲ್ಲ ಸಮಾಜದಲ್ಲಿ ಎಲ್ಲ ಜನಾಂಗಕ್ಕೂ ಕೂಡ ಸಮಾನತೆಯಿಂದ ನೋಡುವಂತ ದೃಷ್ಟಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಡ್ಕೊಂಡು ಇವತ್ತು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.